ಹಾಯ್ ಫ್ರೆಂಡ್ಸ್, ಮಿಲ್ಕ್ ಪೌಡರಿಂದ ಒಂದು ಸಿಂಪಲಾಗಿ ಗುಲಾಬ್ ಜಾಮೂನ್ ಹೇಗೆ ಮಾಡೋದು ನೋಡೋಣ. ಅದಕ್ಕೆ ಮಿಲ್ಕ್ ಪೌಡ್ರು ಒಂದು ಬೌಲ್ ತೊಗೋಬೇಕಾಗುತ್ತೆ. ಒಂದು 200 ಗ್ರಾಮಷ್ಟು ಮಿಲ್ಕ್ ಪೌಡರ್ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಹಾಲಿಂದ ಕಲಿಸ್ತಾ ಇದ್ದೀನಿ. ಹಾಲಿಂದ ಕಲಿಸೋದ್ರಿಂದ ನಮಗೆ ರುಚಿ ಚೆನ್ನಾಗಿರುತ್ತೆ. ಸ್ವಲ್ಪನೇ ಹಾಲು ಹಾಕ್ಕೋಬೇಕು, ಒಂದೇ ಸಮ ಹಾಲು ಹಾಕ್ಕೋಬಾರ್ದು. ತೆಳುವಾಗ್ಬಿಟ್ರೆ ನಮಗೆ ಜಾಮೂನ್ ಚೆನ್ನಾಗಿ ಬರೋದಿಲ್ಲ. ಅದನ್ನು ಸ್ವಲ್ಪ ನಾವು ಗಟ್ಟಿಯಾಗಿ ಕಲಿಸ್ಕೋಬೇಕಾಗತ್ತೆ. ಯಾಕಂದರೆ ಮಿಲ್ಕ್ ಪೌಡ್ರಲ್ಲಿ ಆಲ್ರೆಡಿ ಮಾಯ್ಶ್ಚರೈಸರ್ ಇರೋದ್ರಿಂದ ನಾವು ಸ್ವಲ್ಪನೇ ಹಾಲು ಹಾಕಿ ಅದನ್ನು ಎಷ್ಟು ಆಗುತ್ತೋ ಅಷ್ಟು ಕ್ಲೀನಾಗಿ ಗಟ್ಟಿಯಾಗಿ ಕಲಿಸ್ಕೊಬೇಕಾಗುತ್ತೆ. ನೋಡಿ, ನಾನು ಹಿಟ್ಟು ತೋರಿಸ್ತಾ ಇದ್ದೀನಿ, ಅಷ್ಟು ಗಟ್ಟಿಯಾಗಿರಬೇಕು. ಅದಕ್ಕೆ ಒಂದು ಚಮಚ ಅಷ್ಟು ತುಪ್ಪ ಹಾಕಿ ಕ್ಲೀನಾಗಿ ಮತ್ತೆ ತಿರುಗಿ ಅದನ್ನು ಹದವಾಗಿ ಬೆರೆಸ್ಕೋಬೇಕಾಗತ್ತೆ. ಕ್ಲೀನಾಗಿ ತುಪ್ಪ ಎಲ್ಲ ಕ್ಲೀನಾಗಿ ಹೊಂದ್ಕೊಳ್ಳೋ ಥರ ಕ್ಲೀನಾಗಿ ನಾವು ಕೈಯಿಂದ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಹಾಗೆ ಸಣ್ಣ ಬಾಲ್ಸ್ ಮಾಡಿ ತಗೊಳ್ಳಿ. ಕೈಗೆ ಸ್ವಲ್ಪ ತುಪ್ಪ ಹಾಕಿ ತಗೊಳ್ಳಿ. ಯಾಕಂದರೆ ಅದು ಮಿಲ್ಕ್ ಪೌಡ್ರಿಂದ ಮಾಡ್ತಾ ಇರೋದ್ರಿಂದ ಅದು ಕೈಗೆ ಅಂಟ್ಕೊಳುತ್ತೆ. ಹಾಗಾಗಿ ಸ್ವಲ್ಪ ನಾನು ತುಪ್ಪ ಸವರಿ ಕ್ಲೀನಾಗಿ ಸಣ್ಣ ಉಂಡೆಗಳಾಗಿ ಮಾಡಿ ಇಟ್ಕೋತಾ ಇದ್ದೀನಿ. ನಾವು ಉಂಡೆ ತಯಾರು ಮಾಡಬೇಕಾದ್ರೆ ಅದನ್ನು ಸ್ವಲ್ಪ ಕೈಯಿಂದ ಪ್ರೆಸ್ ಮಾಡ್ದಂಗೆ ಮಾಡ್ಕೋಬೇಕು. ಯಾಕಂದರೆ ಅದು ಎಡ್ಜಸ್ಸು ಕ್ರ್ಯಾಕಾಗಿ ಆಗಿಬಿಟ್ರೆ ನಮಗೆ ಎಣ್ಣೆಯಲ್ಲಿ ಹೊಡ್ಕೊಂಬಿಡುತ್ತೆ. ಹಾಗಾಗಿ ನಾವು ಕ್ಲೀನಾಗಿ ಉಂಡೆ ಮಾಡ್ಕೋಬೇಕಾಗತ್ತೆ. ಎಲ್ಲೂ ಕೂಡ ಕ್ಲೀನಾಗಿ ಅದು ಉಂಡೆ ಹೊಡ್ಕೊಂಡಿರ ನಾವು ನೋಡ್ಕೋಬೇಕಾಗತ್ತೆ. ನೋಡಿ, ನಾನು ಎಲ್ಲ ಉಂಡೆಗಳು ಫಿನಿಶ್ ಆಗಿದೆ, ಎಲ್ಲ ಕ್ಲೀನಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಈಗ ಒಂದು ಶುಗರ್ ಸಿರಪ್ ಮಾಡ್ಕೊಳ್ಳೋಣ. ಅದಕ್ಕೆ ಸಕ್ಕರೆ ಪಾಕಕ್ಕೆ ನಾನು ಇಲ್ಲಿ 200 ಗ್ರಾಮ್ ಹಾಲು ಪೌಡರಿಗೆ ನಾನು 800 ಗ್ರಾಮಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಸಕ್ಕರೆ ಕಮ್ಮಿ ತಿನ್ನೋರು ಬೇಕಾದ್ರೆ ಒಂದು 700 ಗ್ರಾಮ್ ತೊಗೊಬೋದು. ನೀರು ಬಂದು ಅದಕ್ಕೆ ಸಮ ಪ್ರಮಾಣ ಹಾಕಬೇಕು. ಅದು ಸ್ವಲ್ಪ ನಮಗೆ ಅಂಟು ಪಾಕ ಬರಬೇಕು. ಆಮೇಲೆ ಫೈನಲಾಗಿ ಏಲಕ್ಕಿ ಪುಡಿ ಹಾಕಿ ಅದನ್ನು ಸೈಡಿಗೆ ಇಡಿ. ಇಲ್ಲಿ ನಾನು ಆಲ್ರೆಡಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ. ಎಣ್ಣೆ ತುಂಬ ಕಾಯಬಾರ್ದು, ಮೀಡಿಯಮ್ ಆಗಿ ಇಟ್ಕೊಂಡಿರಬೇಕು ಎಣ್ಣೆ ಫ್ಲೇಮ್ನ. ಆಮೇಲೆ ಅದನ್ನು ಹಾಕಿ ಕೈ ಆಡಿಸ್ಬಾರ್ದು. ಹಾಕಿದ ತಕ್ಷಣ ಅದು ಸ್ವಲ್ಪ ಇದಾದಮೇಲೆ ನಾವು ಕ್ಲೀನಾಗಿ ಕೈ ಆಡಿಸಿ ತೊಗೋಬೇಕು. ಕ್ಲೀನಾಗಿ ಅದು ಗೋಲ್ಡನ್ ಬ್ರೌನ್ ಬರಬೇಕು. ಬಂದಮೇಲೆ ನಾವು ಎಣ್ಣೆಯಿಂದ ತೆಗೆದ ತಕ್ಷಣ ಶುಗರ್ ಸಿರಪ್ಗೆ ಹಾಕಬಾರ್ದು ನಾವು. ಯಾಕೆಂದರೆ ಅದು ಆಯಿಲ್ ಫ್ಲೇವರ್ ಹಾಗೆ ಬಿಟ್ಕೊಳ್ಳುತ್ತೆ. ಒಂದು ನಿಮಿಷ ಒಂದು ಪ್ಲೇಟಿಗೆ ತೊಗೊಂಡು ನಾವು ಹಾಕೋದ್ರಿಂದ ನಮಗೆ ಅದು ಆಯಿಲ್ ಫ್ಲೇವರು ನಮಗೆ ಶುಗರ್ ಸಿರಪಲ್ಲಿ ಕಾಣೋದಿಲ್ಲ. ನೋಡಿ, ನಾನು ಇದೆಲ್ಲ ಹಾಕಿ ಇಟ್ಟಿದ್ದೀನಿ. ಓವರ್ ನೈಟ್ ಅದನ್ನು ಸೋಕಾಗಕ್ಕೆ ಬಿಟ್ಟಿದ್ದೆ. ಸೊ ಗುಲಾಬ್ ಜಾಮೂನ್ ನೋಡಿ ಎಷ್ಟು ಕ್ಲೀನಾಗಿ ಉಬ್ಬಿ ಬಂದಿದೆ. ಅದು ನೋಡೋಕ್ಕೂ ಎಷ್ಟು ಚೆನ್ನಾಗಿ ಕಾಣ್ತದೆ, ತಿನ್ನೋಕ್ಕೂ ತುಂಬ ಟೇಸ್ಟಾಗಿರುತ್ತೆ. ಗುಲಾಬ್ ಜಾಮೂನ್ ರೆಡಿಯಾಗಿದೆ. ಅದನ್ನು ನಾನು ಕಟ್ ಮಾಡಿ ತೋರಿಸ್ತೀನಿ ನೋಡಿ. ಒಳಗಡೆ ಒಂದು ಸ್ವಲ್ಪನೂ ಗಂಟಿಲ್ದಿರ ಕ್ಲೀನಾಗಿ ಸಾಫ್ಟಾಗಿ ಬಂದಿರುತ್ತೆ. ತಿನ್ನೋಕ್ಕೂ ತುಂಬ ಚೆನ್ನಾಗಿ ಅನಿಸುತ್ತೆ. ತುಂಬ ಟೇಸ್ಟಿಯಾದ ಸ್ವೀಟಾದ ಗುಲಾಬ್ ಜಾಮೂನ್ ರೆಡಿಯಾಗಿದೆ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫಾಲೋ ಮಾಡಿ ಪ್ಲೀಸ್.